ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವಿಡಿಯೋದಲ್ಲಿ ನಾವು ನೋಡಿರೋ ಹಾಗೆ ನಾವು ಸರ್ವಿಸ್ ಪೇಜನ್ನು ಹೇಗೆ ಕ್ರಿಯೇಟ್ ಮಾಡೋದಂತ ನೋಡಿ ಆಗಿದೆ. ಸೊ ಈ ವಿಡಿಯೋದಲ್ಲಿ ಕಾಂಟ್ಯಾಕ್ಟ್ ಅಸ್ ಪೇಜ್ ಅದು ಹೇಗೆ ಕ್ರಿಯೇಟ್ ಮಾಡೋದಂತ ನೋಡ್ತಾ ಹೋಗೋಣ. ಓಕೆ, ಕಾಂಟ್ಯಾಕ್ಟ್ ಅಸ್ ಪೇಜಲ್ಲಿ ನಾವು ಒಂದು ಡೆಮೋ ವೆಬ್ಸೈಟ್ ತೊಗೊಂಡಿದ್ವಿ. ಅಲ್ಲಿ ಮ್ಯಾಪ್ ಬರುತ್ತೆ, ಒಂದು ಕಾಂಟ್ಯಾಕ್ಟ್ ಅಸ್ ಫಾರ್ಮ್ ಬರುತ್ತೆ, ಎಷ್ಟು ಡೀಟೇಲ್ಸ್ ಬರುತ್ತೆ, ಇಷ್ಟೇ ಇರೋದು. ಓಕೆ, ಇದನ್ನು ಹೇಗೆ ತಯಾರಿಸೋದಂತ ನೋಡ್ತಾ ಹೋಗೋಣ. ನಾವು ಆಲ್ರೆಡಿ ಪೇಜಸ್ ಕ್ರಿಯೇಟ್ ಮಾಡಿ ಆಗಿದೆ. ಸೊ ಪೇಜಸ್ಗೆ ಹೋಗಿಬಿಡೋಣ. ಅಲ್ಲಿ ಕಾಂಟ್ಯಾಕ್ಟ್ ಪೇಜನ್ನು ಏನಿದೆ ನೋಡಿ, ಎಡಿಟ್ ಅಂತ ಆಪ್ಷನ್ ಸಿಗುತ್ತೆ. ಎಡಿಟಿಗೆ ಹೋಗಿ ಇಲ್ಲಿ ಆಸ್ತ್ರ ಸೆಟ್ಟಿಂಗ್ ಅಂತ ಆಪ್ಷನ್ ಸಿಗುತ್ತೆ. ಇದೆಲ್ಲ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ. ಕಂಟೈನರ್ ಲೇಔಟು ಫುಲ್ ವಿಡ್ತ್ ಮಾಡಬೇಕು. ಸೈಡ್ ಬಾರಿಗೆ ನೋ ಸೈಡ್ ಬಾರ್. ಆಮೇಲೆ ಇಲ್ಲಿ ಡಿಸೇಬಲ್ ಟೈಟಲ್ಸ್, ಡಿಸೇಬಲ್ ಬ್ರೆಡ್ ಕ್ರಾಮ್ಸ್ ಅಂತ ಇರುತ್ತೆ, ಡಿಸೇಬಲ್ ಫೀಚರ್ ಇಮೇಜ್, ಡಿಸೇಬಲ್ ಬ್ಯಾನರ್ ಏರಿಯಾ. ಇದನ್ನು ಮಾಡಿ ಅಪ್ಡೇಟ್ ಮಾಡ್ತಿದ್ದೀನಿ. ಅಪ್ಡೇಟ್ ಮಾಡಿ ಇಲ್ಲಿ ರೈಟ್ ಕ್ಲಿಕ್ ಕೊಡಬೇಕು. ಓಕೆ, ಈಗ ಪೇಜ್ ನಮ್ಮದು ಓಪನ್ ಆಗಿದೆ. ಓಕೆ, ಸೊ ಇಲ್ಲಿ ಮೊದಲನೇದಾಗಿ ನಮಗೆ ಬೇಕಾಗಿರೋದು ಈಗ ಮ್ಯಾಪ್, ಗೂಗಲ್ ಮ್ಯಾಪ್. ನಿಮಗೆ ಎಲಿಮೆಂಟರಲ್ಲಿ ಆಪ್ಷನ್ ಸಿಕ್ಬಿಡುತ್ತೆ ಗೂಗಲ್ ಮ್ಯಾಪ್ ಅಂತ. ಇನ್ನು ನೋಟ್ಸನ್ ತಗೊಂಡಾಗಿದೆ. ಈಗ ನಮ್ಗೆ ಬೇಕಾಗಿರೋದು ಮ್ಯಾಪ್. ಓಕೆ, ಸೊ ಗೂಗಲ್ ಅಂತ ನಾನು ಇಲ್ಲಿ ಸರ್ಚ್ ಮಾಡ್ತಾ ಇದ್ದೀನಿ. ಸೊ ಬರ್ತಾ ಇಲ್ಲ. ಸೊ ನಾವು ಮ್ಯಾಪ್ ಅಂತ ಇದು ಮಾಡೋಣ. ಓಕೆ, ಇಲ್ಲಿ ನೋಡಿ ಗೂಗಲ್ ಮ್ಯಾಪ್ ಅಂತ ಬರ್ತಾ ಇದೆ. ಗೂಗಲ್ ಮ್ಯಾಪ್ ಅಂತ ಬಂದಿದೆ. ಓಕೆ, ಸೊ ನೋಡಿ ಈ ರೀತಿ ಓಪನ್ ಆಗ್ತಿದೆ. ಓಕೆ, ಇದು ಬೇಕಿದ್ರೆ ನಿಮ್ಮದು ಯಾವ್ದು ಕೂಡ ಹಾಕ್ಬೋದು. ಈಗ ಸದ್ಯಕ್ಕೆ ಈ ಎಕ್ಸಾಂಪಲ್ ನಾನು ಮಾಡ್ತಾ ಹೋಗ್ತೀನಿ ನೋಡಿ. ಎಕ್ಸಾಂಪಲ್ ಈಗ ಮ್ಯಾಂಗ್ಳೂರ್ ಅಂತ ಮಾಡಿಬಿಡೋಣ. ಓಕೆ, ಮ್ಯಾಂಗ್ಳೂರು 575. ಸೊ ಈ ರೀತಿ ಬರ್ತಾ ಇದೆ. ಯಾವ್ದು ಕೂಡ ಹಾಕ್ಬೋದು. ಅಂದರೆ ಡೀಟೇಲ್ ಆಗಿ ಹಾಕಿದ್ರೆ ಕರೆಕ್ಟಾಗಿ ಗೊತ್ತಾಗುತ್ತೆ ನಿಮಗೆ. ಅಂದರೆ ಸ್ಟ್ರೀಟ್, ಲ್ಯಾಂಡ್ ಮಾರ್ಕ್ ಏನಾದರೂ ಇದ್ರೆ ಮಾಡ್ತಾ ಹೋಗ್ಬೋದು. ಓಕೆ, ಈಗ ಪುನೊಮ್ಮೆ ಮಾಡ್ತಾ ಇದ್ದೀನಿ ನೋಡಿ. ಈಗ ತೆಗ್ತಾ ಇದ್ದೀನಿ. ಈಗ ಪುನೊಮ್ಮೆ ಏನಂದರೆ ಮ್ಯಾಪ್ ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಕ್ಲಿಕ್ ಮಾಡಿ ಮ್ಯಾಪ್ ಅಂತ ಆಪ್ಷನ್ ನಾನು ಎನೇಬಲ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು. ಇದು ಎಕ್ಸಾಂಪಲ್. ಇದು ನೋಡಿ, ಇದು ಬಿಲ್ಡಿಂಗ್ ಹೆಸರಿದೆ, ಹಾಲ್ ಇದೆ, ಆಗ ಅಲ್ಲಿದು ಪಿನ್ ಕೋಡ್ ಯಾವುದಿದೆ ನೋಡಿ ಅದು ಬರ್ತಾ ಇದೆ. ಇಲ್ಲಿ ಝೂಮ್ ಇನ್ ಝೂಮ್ ಔಟ್ ನೋಡಿ. ಈಗ ಜಾಸ್ತಿ ಝೂಮ್ ಮಾಡಿದ್ರೆ ಏನಾಗುತ್ತೆ, ಇದು ತುಂಬ ಕಡಿಮೆ ಆಯ್ತು. ಈಗ ನೋಡಿ, ಈಗ ನೋಡಿ ಈ ರೀತಿ ಬರ್ತಾ ಇದೆ. ಅದೇ ನಾವು ಜಾಸ್ತಿ ಮಾಡಿದರೆ ಈ ರೀತಿ ಬರ್ತಾ ಇದೆ. ಇನ್ನೂ ಜಾಸ್ತಿ ಮಾಡಿದರೆ ಈ ರೀತಿ ಬರ್ತಾ ಇದೆ. ಓಕೆ, ಎಷ್ಟು ಹೈಟ್ ನೋಡಿ ಅದು ಹೇಗೆ ಚೇಂಜ್ ಆಗುತ್ತೆ ಅಂತ ನೋಡಿ, ಈ ರೀತಿ. ಓಕೆ, ಈ ರೀತಿ ಕೂಡ ಬರ್ತಾ ಇದೆ. ಇದನ್ನು 0 ಮಾಡಿದ್ರೆ ಏನಾಗುತ್ತೆ ನೋಡಿ, ಏನು ಕಾಣಲ್ಲ. ಇದನ್ನು ಜಾಸ್ತಿ ಮಾಡ್ತಾ ಹೋಗ್ಬೋದು ನೋಡಿ. ಒಂದು ಸಟ್ಟಾಗೋವರೆಗೆ ಇಟ್ಬಿಡೋಣ ಮ್ಯಾಪ್ ಕಾಣುವ ಹಾಗೆ. ಓಕೆ, ಸೊ ಈ ರೀತಿ ಆಯಿತು. ಇದೇ ರೀತಿ ಮ್ಯಾಪ್ ಇಲ್ಲಿ ಕೂಡ ಇದೆ. ಓಕೆ, ಸೊ ಇಲ್ಲಿ ಕೂಡ ಡಮ್ಮಿ ತಗೊಂಡಿದ್ದಾರೆ, ನಾವು ಕೂಡ ಡಮ್ಮಿ ತಗೊಂಡಾಗಿದೆ. ಓಕೆ, ಇಲ್ಲಿ ಬೇಕಿದ್ರೆ ಇಲ್ಲಿ ಚೇಂಜಸ್ ಮಾಡ್ಬೋದು. ಓಕೆ, ಸ್ಟೈಲ್ಗೆ ಹೋಗಿ ಇದೆಲ್ಲ ಈಗ ಅವಶ್ಯಕತೆ ಇರೋದಿಲ್ಲ, ನಾರ್ಮಲ್ ಸ್ಟೇಟಲ್ಲಿ, ಓವರ್ ಸ್ಟೇಟಲ್ಲಿ. ಓಕೆ, ಈಗ ನೆಕ್ಸ್ಟ್ ನಾವು ಫಾರ್ಮ್ ಹೇಗೆ ಕ್ರಿಯೇಟ್ ಮಾಡೋದು ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಇದೊಂದು ಲೀಡ್ ಫಾರ್ಮ್. ಓಕೆ, ಇದು ಎಕ್ಸಾಂಪಲ್ ಹೇಗೆ ಮಾಡೋದಂದರೆ, ಒಂದು ಕಾಂಟ್ಯಾಕ್ಟ್ ಫಾರ್ಮ್ ಯೂಸ್ ಮಾಡಿ, ಪ್ಲಗಿನ್ಸ್ ಯೂಸ್ ಮಾಡಿ ನಾವು ಮಾಡ್ಕೋಬೋದು. ಏನಾದರೂ ನಿಮ್ಮ ಹತ್ರ ಇಮೇಲ್ ಮಾರ್ಕೆಟಿಂಗ್ ಏನಾದರೂ ನೀವು ಮಾಡ್ತಾ ಇದ್ರೆ, ಎಕ್ಸಾಂಪಲ್ ಬ್ರಾವೋ ಎಲ್ಲ ಬರುತ್ತೆ, ಅಲ್ಲಿ ಡೈರೆಕ್ಟ್ ಹೋಗಿ ನಮ್ಗೆ ಯಾವ್ದು ಫಾರ್ಮ್ ಬೇಕು ನಾವು ರೆಡಿ ಮಾಡಿಕೊಂಡು ಇಲ್ಲಿ ಅದರದ್ದು HTML ಕೋಡ್ ಏನಾದರೂ ಹಾಕಿದರೆ ಡೈರೆಕ್ಟಾಗಿ ಫಾರ್ಮ್ ಆಗುತ್ತೆ. ಓಕೆ, ಬಟ್ ಇಲ್ಲಿ ನಾವು ಸ್ಕ್ರ್ಯಾಚಿಂದ ಮಾಡೋದ್ರಿಂದ ನಾವು ಸ್ಕ್ರ್ಯಾಚಿಂದ ಮಾಡ್ತಾ ಹೋಗ್ತೀವಿ. ಓಕೆ, ಸೊ ಮೊದಲನೇದಾಗಿ ನಮ್ಗೆ ಬೇಕಾಗಿರೋದು ಈಗ ಒಂದು ಪ್ಲಗಿನ್ಸ್ ನಾವು ಇನ್ಸ್ಟಾಲ್ ಮಾಡ್ತಿದ್ವಿ. ಓಕೆ, ಯಾವ ಪ್ಲಗಿನ್ಸ್ ಅಂದರೆ ಇಲ್ಲಿ ಆ್ಯಡ್ ನ್ಯೂ ಪ್ಲಗಿನ್ಸ್ ಅಂತ ನಾವು ಕೊಡಬೇಕು. ಇಲ್ಲ, ಅದು ಬೇರೆ ಆಪ್ಷನ್ಗೆ ಹೋಗ್ತಾ ಇದೆ. 1 ಮಿನಿಟ್.
ಇಲ್ಲಿ ಆ್ಯಡ್ ನ್ಯೂ ಪ್ಲಗಿನ್ಸ್ ಅಂತ ಇರುತ್ತೆ ಆಪ್ಷನ್, ಅಲ್ಲಿ ಕೊಟ್ಟು WP ಫಾರ್ಮ್ ಅಂತ ಒಂದು ಬರುತ್ತೆ. ಈಗ ನಾವು ಯೂಸ್ ಮಾಡ್ತಿರೋದು WP ಫಾರ್ಮ್. ಓಕೆ, ಇದು ಪೇಯ್ಡ್ ಕೂಡ ಇದೆ, ಫ್ರೀ ಕೂಡ ಇದೆ. ಕಾಂಟ್ಯಾಕ್ಟ್ ಅಸ್ ಫಾರ್ಮ್ ಕೂಡ ಬರುತ್ತೆ, ಬೇರೆ ಬೇರೆ ಆಪ್ಷನ್ ನಿಮ್ಗೆ ಸಿಗುತ್ತಾ ಹೋಗುತ್ತೆ. ಬಟ್ ಈಗ ನಾವು ಮಾಡ್ತಿರೋದು WP ಫಾರ್ಮ್. ಓಕೆ, ಇದನ್ನು ನಾನೀಗ ಇನ್ಸ್ಟಾಲ್ ಮಾಡ್ತಾ ಇದ್ದೀನಿ. ಇನ್ಸ್ಟಾಲ್ ಮಾಡಿದ ಮೇಲೆ ಇಲ್ಲಿ ಆಕ್ಟಿವೇಟ್ ಅಂತ ಒಂದು ಬಟನ್ ಸಿಗುತ್ತೆ, ಆಕ್ಟಿವೇಟ್ ಮಾಡ್ಕೋಬೇಕು. ಆಕ್ಟಿವೇಟ್ ಮಾಡಿದ ಮೇಲೆ ಒಮ್ಮೆ ಡ್ಯಾಶ್ ಬೋರ್ಡ್ ಒಮ್ಮೆ ಸೆಲೆಕ್ಟ್ ಮಾಡಿ. ಇಲ್ಲಿ ನಿಮಗೆ WP ಫಾರ್ಮ್ ಅಂತ ಒಂದು ಆಪ್ಷನ್ ಸಿಗುತ್ತೆ ನೋಡಿ, ಇದು ಫಾರ್ಮ್. ಇಲ್ಲಿ ಆಲ್ ಫಾರ್ಮ್ಗೆ ನೀವು ಹೋಗಬೇಕು. ಆಲ್ ಫಾರ್ಮಿಗೆ ಹೋಗಿ ಇಲ್ಲಿ ಆ್ಯಡ್ ನ್ಯೂ ಅಂತ ಸಿಗುತ್ತೆ ನೋಡಿ. ಓಕೆ, ಆ್ಯಡ್ ಫಾರ್ಮ್ ಸಿಗುತ್ತಾ ಇಲ್ಲಿ. ನೆಕ್ಸ್ಟ್ ಇಲ್ಲಿ ಸ್ಟಾರ್ಟ್ ಎ ಕನ್ವರ್ಷನ್ ಅಂತ ಏನಿದೆ ನೋಡಿ, ಕನ್ವರ್ಸೇಷನ್, ಇದನ್ನು ಸೆಲೆಕ್ಟ್ ಮಾಡಿ. ಫಾರ್ಮ್ ಇದು ಇಲ್ಲಿ ಬೇಡ, ಇಲ್ಲಿ ನಿಮಗೆ ಆಲ್ರೆಡಿ ಬೇರೆ ಬೇರೆ ಟೆಂಪ್ಲೇಟ್ ನಿಮಗೆ ಸಿಕ್ಬಿಡುತ್ತೆ. ಒಂದು ಬ್ಲ್ಯಾಂಕ್ ಇರುತ್ತೆ, ಅಂದರೆ ಬ್ಲ್ಯಾಂಕ್ ಅಂದರೆ ನಾವು ಸ್ಕ್ರ್ಯಾಚಿಂದ ಮಾಡೋದು, ಅಥವಾ ಅದರದ್ದು ಟೆಂಪ್ಲೇಟ್ ಇರುತ್ತೆ. ಓಕೆ ಓಕೆ, ಸಿಂಪಲ್ ಕಾಂಟ್ಯಾಕ್ಟ್ ಫಾರ್ಮ್ ಅಂತ. ಇದು ಬೇರೆ ನ್ಯೂಸ್ ಲೆಟರ್ ಇದಿರುತ್ತೆ, ಆಟೋಮೊಬೈಲ್ ಇನ್ಫಾರ್ಮೇಷನ್ ಫಾರ್ಮ್ ಇರುತ್ತೆ. ಇಂಥದ್ದು ನಿಮಗೆ ಆಪ್ಷನ್ ಸಿಗುತ್ತಾ ಹೋಗುತ್ತೆ. ಬಟ್ ಇಲ್ಲಿ ಆಲ್ರೆಡಿ ಇರೋದರಿಂದ ಸಿಂಪಲ್ ಫಾರ್ಮ್ ಇದನ್ನು ನಾನು ಯೂಸ್ ಮಾಡ್ತಾ ಇದ್ದೀನಿ. ಓಕೆ, ನೋಡಿ ಇದು ಫಾರ್ಮ್ ನಮಗೆ ಯಾವ ರೀತಿ ಬೇಕು ಬಂದಿದೆ. ನಮಗೆ ಮೇನ್ ಆಗಿ ಬೇಕಾಗಿರೋದೇ ನೇಮು, ಇಮೇಲ್ ಮತ್ತೆ ಮೆಸೇಜ್. ಇದು ಬೇಕಾಗಿಲ್ಲ, ಬಟ್ ನಾವು ಇಲ್ಲಿ ಹಾಕ್ಬಿಡೋಣ. ಓಕೆ, ಇದು ನಂಬರ್ ಒಂದು ಆ್ಯಡ್ ಮಾಡಿಬಿಡೋಣ. ನಂಬರ್ ಅಂತ ಬಂತು, ಇದನ್ನು ನೀವು ಪ್ಲೇಸ್ ಮೇಲೆ ಕೂಡ ಮಾಡ್ಬೋದು ನೋಡಿ. ಬೇಕಿದ್ರೆ ಇದರದ್ದು ಹೆಸರು ನೀವು ಚೇಂಜ್ ಮಾಡ್ಬೋದು. ಇಲ್ಲಿ ನಾನು ವಾಟ್ಸಪ್ ಅಂತ ಮಾಡ್ತಾ ಇದ್ದೀನಿ. ಓಕೆ, ವಾಟ್ಸಪ್ ಅಂತ, ಇದು ರಿಕ್ವೈರ್ಡ್ ಅಂತ ಮಾಡೋಣ. ಓಕೆ, ನೋಡಿ ಇಷ್ಟೇ ಇರೋದು ಫಾರ್ಮ್. ಓಕೆ, ಇಲ್ಲಿ ಬೇರೆ ಬೇರೆ ಆಪ್ಷನ್ ನಿಮಗೆ ಸಿಗುತ್ತೆ, ಅಡ್ವಾನ್ಸಲ್ಲಿ ಹೋಗಿ ಕೂಡ ಮಾಡ್ಬೋದು, ಅಥವಾ ಫೀಲ್ಡ್ ಆಪ್ಷನ್ ಅಂತ ಇರುತ್ತೆ ನೋಡಿ. ಇಲ್ಲಿ ಆ್ಯಡ್ ಫೀಲ್ಡ್ ಅಂತ ಇರುತ್ತೆ, ಇಲ್ಲಿ ತುಂಬ ಆಪ್ಷನ್ ನಿಮಗೆ ಸಿಗುತ್ತೆ. ಇದು ಪ್ರೋ ಕೂಡ ಇದೆ. ಸೊ ಸಿಂಪಲ್ ಆಗಿ ಅಂದರೆ ನೀವು ಪ್ರೋ ಯೂಸ್ ಮಾಡದೆ ಮಾಡೋದಿದ್ರೆ ಈ ರೀತಿ ನೀವು ಸಿಂಪಲ್ ಆಗಿ ಫಾರ್ಮ್ ನಿಮಗೆ ಬಿಲ್ಡ್ ಮಾಡಲಿಕ್ಕೆ ಆಗುತ್ತೆ. ಓಕೆ, ಇಲ್ಲಿ ಸೆಟ್ಟಿಂಗಲ್ಲಿ ಕೂಡ ಮಾಡ್ಬೋದು, ಜನರಲಲ್ಲಿ. ಇಲ್ಲಿ ನೋಡಿ ಸಿಂಪಲ್ ಕಾಂಟ್ಯಾಕ್ಟ್ ಫಾರ್ಮ್ ಅಂತ ಇದೆ. ಇದು ನನ್ನ ಹೆಸರು ನಾನು ಚೇಂಜ್ ಮಾಡಿ ಈ ಹೆಸರು ಹಾಕ್ಬಿಡೋಣ. ಓಕೆ, ಕಾಪಿ ಮಾಡಿ ಇಲ್ಲಿಗೆ ಬಂದು ಮಾಡ್ತಾಯಿದ್ದೀನಿ. ಬಟ್ ನಾನೇನಂದರೆ ನ್ಯೂ ಅಂತ ಮಾಡ್ತಾಯಿದ್ದೀನಿ. ಓಕೆ, ಈ ರೀತಿ ಇರಲಿ. ಡಿಸ್ಕ್ರಿಪ್ಷನ್ ಇದೆಲ್ಲ ಆ್ಯಸ್ ಇಟ್ ಈಸ್ ಇಟ್ಟರೆ ಆಯ್ತು ಅಷ್ಟೇ. ಓಕೆ, ನೆಕ್ಸ್ಟ್ ಇಲ್ಲಿ ಬಂದು ಸೇವ್ ಅಂತ ಕೊಡ್ತಾಯಿದ್ದೀನಿ. ಸೇವ್ ಅಂತ ಆಯ್ತಲ್ಲ, ಈಗ ವಾಪಸ್ ಹೋಗ್ಬಿಡೋಣ. ಇಲ್ಲಿ ಕ್ಲೋಸ್ ಮಾಡಿ. ಇಲ್ಲಿ ಕ್ಲೋಸ್ ಮಾಡಿದ್ಮೇಲೆ ಈಗ ನಾವು ಮಾಡಿರೋದು ನೋಡಿ, ಇಲ್ಲಿ ಇದು ನ್ಯೂ ಅಂತ. ಓಕೆ, ಇದನ್ನು ನಾವು ನೆನಪಲ್ಲಿ ಇಟ್ಕೋಬೇಕು. ಇಲ್ಲಿ ಬಂದಬೇಕು ನಾವು. ಇಲ್ಲಿ ಬಂದು ಇಲ್ಲಿ ನೋಡಿ 2 ಪೋರ್ಷನ್ ಇದೆ. 2 ಪೋರ್ಷನ್ ಇರೋದರಿಂದ ನಾವು ಇದನ್ನು ಈ ಸ್ಟ್ರಕ್ಚರ್ ಅಂತ ತಗೊಳ್ಳೋಣ. ಓಕೆ, ಇಲ್ಲಿ ನೀವು ನೋಡ್ತಿರ್ಬೋದು. ಒಂದನೇದಾಗಿ ಇಲ್ಲಿ ನೀವು ಏನಂದರೆ ಇದೊಂದು ಕ್ವಶನ್ ಬರ್ಬೋದು, ಅಲ್ಲಿ ನಾವು ಫಾರ್ಮ್ ಕ್ರಿಯೇಟ್ ಮಾಡೋದು ಇಲ್ಲಿ ನಾವು ಹೇಗೆ ತರ್ತೀವಿ, ಇಲ್ಲಿ ಏನಾದ್ರು ಆಪ್ಷನ್ ಸಿಗುತ್ತಂತ. ಇಲ್ಲಿ ಏನಿಲ್ಲ, ನಿಮ್ಮದು ಏನಂದರೆ ಈಗ ಕಾಂಟ್ಯಾಕ್ಟ್ ಫಾರ್ಮ್ ಇರ್ಬೋದು, ಅಥವಾ ಬೇರೆ ಲೀಡ್ ಫಾರ್ಮ್ ಏನು ಬೇಕಾದ್ರೆ ಆಗಿರ್ಬೋದು, ಅದನ್ನು ಇಲ್ಲಿ ಇನ್ಸ್ಟಾಲ್ ಮಾಡಲಿಕ್ಕೆ HTML ಕೋಡ್ ಅಂತ ಬರುತ್ತೆ, ಅಥವಾ ಶಾರ್ಟ್ ಕೋಡ್ ಅಂತ ಬರುತ್ತೆ. ಜಸ್ಟ್ ಒಂದು HTML ಕೋಡ್ ಹಾಕಿದರೆ ಸಾಕು, ಅದು ಫಾರ್ಮ್ ಅಲ್ಲಿಗೆ ರಿಪ್ಲೇಸ್ ಆಗಿ ಬೀಳುತ್ತೆ. ಓಕೆ, ಈಗ ಆಲ್ರೆಡಿ ಈಗ ಫಾರ್ಮಲ್ಲಿ ನಾವು ಕ್ರಿಯೇಟ್ ಮಾಡಿ ಆಗಿದೆ. ಸೊ ಇಲ್ಲಿ ನಾವು ಹೇಗೆ ಅದನ್ನು ಅಪ್ಲೈ ಮಾಡೋದು ಅಂತ ನೋಡ್ತಾ ಹೋಗೋಣ. ಈಗ ಎಕ್ಸಾಂಪಲ್ ಏನಂದರೆ 2 ಟೈಪಿಗೆ ಮಾಡ್ತಾ ಹೋಗೋಣ. ಓಕೆ, ಒಂದು ಶಾರ್ಟ್ ಕೋಡ್, ಇನ್ನೊಂದು ಡೈರೆಕ್ಟಾಗಿ WP ಫಾರ್ಮ್ ಇದೊಂದು ಇದು ಆಪ್ಷನ್ ಸಿಗುತ್ತೆ ಇಲ್ಲಿ, ಅಲ್ಲಿ ಮಾಡಿ ನೋಡೋಣ. ಮೊದಲನೇದಾಗಿ ನಾವು ಕೋಡ್ ಹಾಕಿ ನೋಡೋಣ. ಓಕೆ, ಇಲ್ಲಿ ನೋಡಿ ಶಾರ್ಟ್ ಕೋಡ್ ಅಂತ ಬರ್ತಾ ಇದೆ. ಶಾರ್ಟ್ ಕೋಡನ್ನು ನಾನು ಇಲ್ಲಿ ಮಾಡಿ, ಇಲ್ಲಿ ನಿಮ್ಮದು WP ಫಾರ್ಮ್ ಎಲ್ಲಿದೆ, ಇಲ್ಲಿ ಈ ಕೋಡ್ ಏನಿದೆ ನೋಡಿ, ಇದನ್ನು ನಾನು ಇಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ಕೋಡ್ ಕಾಪಿ ಮಾಡಿ ಇಲ್ಲಿ ಬಂದು ಪೇಸ್ಟ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ನೋಡಿ ಫಾರ್ಮ್ ಬಂತ, ಇಲ್ಲಿ ಡೈರೆಕ್ಟಾಗಿ ಬಂದಿದೆ. ಈಗ ಇನ್ನೊಂದು ಆಪ್ಷನ್ ಇದೆ, ಅದನ್ನು ಕೂಡ ಇಲ್ಲಿ ನೋಡಿಬಿಡೋಣ ನಮಗೆ. WP ಫಾರ್ಮ್ ಅಂತ ಇದನ್ನು ನಾನು ಇಲ್ಲಿ ಹಾಕ್ತಾ ಇದ್ದೀನಿ. ಓಕೆ,
ಇಲ್ಲಿ ನೀವು ನೋಡ್ತಾ ಇರ್ಬೋದು, ಒಂದು ಸ್ಟಾಟಿಕ್ ಕನ್ವರ್ಸೇಷನ್ ಅಂತ ಏನಿದೆ, ಇನ್ನೊಂದು ಸ್ಟಾಟಿಕ್ ಕನ್ವರ್ಸೇಷನ್ ನೀವು. ಈಗ ನಾವು ಮಾಡಿರೋದು ಇಲ್ಲಿ ನೀವು. ಓಕೆ, ಇದನ್ನು ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ಈ ರೀತಿ ಬರ್ತಾ ಇದೆ. ಸೊ ಎರಡು ಈಸಿ ಇದೆ, ಬಟ್ ಏನಂದರೆ ನಾವು ಈ ಫಾರ್ಮ್ ನಾವು ಯೂಸ್ ಮಾಡ್ತಾ ಹೋಗೋಣ. ಓಕೆ, ಇದು ನಾನು ಜಸ್ಟ್ ನಾವು ನಿಮ್ಗೆ ತೋರಿಸಿದ್ದು ಹೇಗೆ ವರ್ಕ್ ಆಗುತ್ತೆ ಅಂತ. ಓಕೆ, ಈಗ ಇದನ್ನು ನಾನು ಡಿಲೀಟ್ ಮಾಡ್ತಾ ಇದ್ದೀನಿ. ಡಿಲೀಟ್ ಮಾಡಿ ಇಲ್ಲಿ ಎರಡು ಸ್ಟ್ರಕ್ಚರಿಂದ ನಾನು ತಗೊಳ್ತಾ ಇದ್ದೀನಿ. ಇಲ್ಲಿ ತಗೊಂಡು WP ಫಾರ್ಮ್ ಅಂತ ಇದನ್ನು ತಗೊಂಡೋಗಿ ಇಲ್ಲಿ ನಾನು ಹಾಕ್ತಾಯಿದ್ದೀನಿ. ಓಕೆ, ಇಲ್ಲಿ ಫಾರ್ಮ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಓಕೆ, ಫಾರ್ಮ್ ಇಲ್ಲಿಗೆ ಬಂದಾಗಿದೆ. ಇಲ್ಲಿ ಬಂದು ಇಲ್ಲಿ ಡಿಸ್ಪ್ಲೇ ಆಪ್ಷನ್ ಅಂತ ಸಿಗುತ್ತೆ ನೋಡಿ. ಡಿಸ್ಪ್ಲೇ ಆಪ್ಷನಲ್ಲಿ ಫಾರ್ಮ್ ನೇಮ್ ಇದು ನಾನು ಹೈಡ್ ಇದೆ ಅದನ್ನು ಶೋ ಮಾಡ್ತಾ ಇದ್ದೀನಿ. ಡಿಸ್ಕ್ರಿಪ್ಷನ್ ಕೂಡ ನಾನು ಶೋ ಮಾಡ್ತಾ ಇದ್ದೀನಿ ನೋಡಿ. ಈ ರೀತಿ ಬರ್ತಾ ಇದೆ. ಇಲ್ಲಿ ಕೂಡ ಕಾಣ್ತಿದೆ ಅಲ್ಲ, ನೋಡಿ ಈ ರೀತಿ ಬರ್ತಾ ಇದೆ. ಓಕೆ, ಬೇಕಿದ್ರೆ ಇದನ್ನು ಮೇಲ್ಗಡೆಯಿಂದ ಅಡ್ವಾನ್ಸಿಗೆ ಹೋಗಿ ಅನ್ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಕೆಳಗೆ ತರೋಣ. ಓಕೆ, 50ಕ್ಕೆ ಇಟ್ಬಿಟ್ಟನು. ಸೊ ಈ ರೀತಿ ಆಗಿದೆ. ಈಗ ಇದನ್ನಲ್ಲಿ ಸೆಲೆಕ್ಟ್ ಮಾಡಿ ಇಲ್ಲಿ ಸ್ಟೈಲ್ಗೆ ಒಂದು ಬಾರ್ಡರ್ ನಾವು ಕೊಡ್ತಾ ಹೋಗೋಣ. ಹೇಗೆ ಅಂತ ನೋಡ್ತಾ ಹೋಗೋಣ ಯಾವ ರೀತಿ ಬರುತ್ತೆ ಅಂತ. ಒಂದು 15ಗೆ ಇಟ್ಟು ಬಿಡೋಣ. ಜಸ್ಟ್ ನಾವು ಮಾಡ್ತಿರೋದು ಅಷ್ಟೇ. ಓಕೆ, ಬೇಕಿದ್ರೆ ಆಮೇಲೆ ಚೇಂಜ್ ಮಾಡಿದರೆ ಆಯ್ತು ಅಷ್ಟೇ. ಟೈಪೋಗ್ರಫಿಗೆ ಹೆಡ್ಡಿಂಗ್ ಕಲರ್ ಯಾವುದು ಬೇಕು, ಹೆಡ್ಡಿಂಗ್ ಅಂದರೆ ಇಲ್ಲಿ ನೋಡಿ ಇಲ್ಲಿ ಚೇಂಜಸ್ ಆಗ್ತಿದೆ, ಬಟ್ ಬೇಡ, ಇದು ವೈಟಿಗೆ ಇಟ್ಬೇಡ ನಾವು. ಓಕೆ, ಟೆಸ್ಟ್ ಕಲರ್ ಬ್ಲ್ಯಾಕಲ್ಲಿ ಇದೆ, ಅದು ಹಾಗೇನೇ ಇರಲಿ. ಈ ರೀತಿ ಆಗಿದೆ. ಓಕೆ, ಇಲ್ಲಿ ಈಗ ಸೆಲೆಕ್ಟ್ ಮಾಡಿ ಡಿಸ್ಪ್ಲೇ ಆಪ್ಷನಲ್ಲಿ. ಓಕೆ, ಇಲ್ಲಿ ಫೀಲ್ಡ್ ಅಂತ ಬರ್ತಿದೆ ನೋಡಿ. ಸ್ಮಾಲ್ ಬೇಕಿದ್ರೆ ನೋಡಿ ಎಲ್ಲ ಸ್ಮಾಲ್ ಆಯ್ತು ಇಲ್ಲಿ ಫೀಲ್ಡ್ ಆಪ್ಷನ್ ಎಲ್ಲ. ಮೀಡಿಯಂ ಬೇಕಿದ್ರೆ ನೋಡಿ ಇಲ್ಲಿ ಮೀಡಿಯಂ ಚೇಂಜ್ ಆಯಿತು. ಲಾರ್ಜ್ ಬೇಕಿದ್ರೆ ನೋಡಿ ಇಲ್ಲಿ ಚೇಂಜ್ ಆಯಿತು. ನಮ್ಗೆ ಬೇಕಾಗಿರೋ ಸ್ಮಾಲ್, ಸೊ ನಾವು ಸ್ಮಾಲ್ ಇಲ್ಲದ್ರೆ ಮೀಡಿಯಂ ಇಟ್ಬಿಡೋಣ. ಓಕೆ, ಮೀಡಿಯಂ ಈ ರೀತಿ ಇದೆ. ಬ್ಯಾಕ್ಗ್ರೌಂಡ್ ಕಲರ್ ಆಮೇಲೆ ಚೇಂಜ್ ಮಾಡೋಣ. ಟೆಸ್ಟ್ ಬ್ಲ್ಯಾಕಲ್ಲೇ ಇದೆ. ಓಕೆ ಇರಲಿ. ಓಕೆ, ಫೀಲ್ಡ್ ಆಪ್ಷನ್ ಲೇಬಲ್ ಸ್ಟೈಲ್ ಅಂತ ಇದೆ ನೋಡಿ. ಲೇಬಲ್ ಸ್ಟೈಲಲ್ಲಿ ನೋಡಿ ಈ ರೀತಿ ಮಾಡಿದ್ರೆ ಫುಲ್ ಇದಾಗುತ್ತೆ. ಸೊ ಇಲ್ಲಿ ಇಟ್ಬಿಡೋಣ. ಓಕೆ, ಎಷ್ಟು ಬಟನ್ ಸ್ಟೈಲ್ ಅಂತ ಇದೆ ಇಲ್ಲಿ. ಇಲ್ಲಿ ಯಾವ ಕಲರ್ ಇದೆ ಬಟನ್, ಪೂವರ್ ಆಗ್ತಿದೆ. ಓಕೆ, ಬಟ್ ಇಲ್ಲಿ ನಾವು ಜಸ್ಟ್ ಮಾಡ್ತಿರೋದ್ರಿಂದ ಈ ಕಲರನ್ನು ನಾವು ಚೇಂಜ್ ಮಾಡೋಣ ನಮ್ಗೆ ಬೇಕಾಗಿರೋ ಹಾಗೆ. ಈ ರೀತಿ ಕಲರ್ ಮಾಡಿಬಿಡೋಣ. ಓಕೆ, ಟೆಸ್ಟ್ ಕಲರ್ ವೈಟೇ ಇರಲಿ. ಅಡ್ವಾನ್ಸಲ್ಲಿದ್ದು ಆಪ್ಷನ್ ಬೇಕಾಗಿಲ್ಲ ಈಗ. ಓಕೆ, ಡಿಸ್ಪ್ಲೇ ಆಯ್ತಲ್ಲ, ಫಾರ್ಮ್ ಆಗಿದೆ. ಅಡ್ವಾನ್ಸಲ್ಲಿ ಬಾರ್ಡರ್ ಬೇಕಿದ್ರೆ ನಾವು ಮಾಡ್ಕೋಬೋದು, ಬಟ್ ಅಲ್ಲಿ ಏನು ಬಾರ್ಡರ್ ನಾವು ಕೊಟ್ಟಿಲ್ಲಲ್ಲ ಮೊದಲಿನಾಗಿ. ಸೊ ಬಾರ್ಡರ್ ಅವಶ್ಯಕತೆ ಇರೋದಿಲ್ಲ ಈಗ. ಬಾರ್ಡರ್ ಇಲ್ಲಿ ನೋಡ್ಬೇಡ ನಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಟೆಸ್ಟ್ ವೈಟ್ ಬ್ಲ್ಯಾಕ್ ಇರಲಿ. ಸೊ ಇಲ್ಲಿ ಬಾರ್ಡರ್ ಫುಲ್ಲು ಇದಾಗಿದೆ. ಓಕೆ, ಇಲ್ಲಿ ನೋಡಿ ನೀವು ನೋಡ್ತಿರ್ಬೋದು, ಮೇಲೆ ತಗೊಂಡು ಹೋಗುವಾಗ ಈ ಪೋರ್ಷನ್ ಡಿಸಪೇರ್ ಆಗ್ತಿದೆ. ಓಕೆ, ಅದೇ ನಾನು ಕೆಳಗೆ ತರ್ತಿರೋದು ನೋಡಿ, ಬಾರ್ಡರ್ ಬರ್ತಾ ಇದೆ. ಓಕೆ, ಶಾರ್ಪ್ ಆಗ್ತಿದೆ. ಓಕೆ, ಇದೊಂದು ಆಪ್ಷನ್. ಆಮೇಲೆ ಲೇಬಲ್ ಸ್ಟೈಲಲ್ಲಿ ಕೂಡ ಅಷ್ಟೇ. ಲೇಬಲ್ ಸ್ಟೈಲ್ ಇದು ನಾವು ಚೆಕ್ ಮಾಡ್ತಾ ಹೋಗ್ಬೇಕು ನೋಡಿ. ನೋಡಿ ಅಲ್ಲಿ ನಾವು ಬರ್ದದ್ದು ರೆಡ್ ಆಗ್ತಿದೆ ನೋಡಿ. ರೆಡ್ ಆಯ್ತಲ್ಲ, ಈಗ ನೋಡಿ ಬ್ಲ್ಯಾಕ್ ಆಗ್ತಿದೆ ನೋಡಿ ಈ ರೀತಿ. ಓಕೆ, ಇದು ಬೇಕಿದ್ರೆ ಅಷ್ಟೇ ಲಾರ್ಜ್ ಮಾಡಿದ್ರೆ ನೋಡಿ ಈ ರೀತಿ ಆಗುತ್ತೆ. ಬಟ್ ನಮಗೆ ಮೀಡಿಯಂ ಬೇಕು, ಮೀಡಿಯಂ ಇಟ್ಬಿಡೋಣ. ಓಕೆ, ಬಟನ್ ಸ್ಟೈಲು ಅಷ್ಟೇ. ಬಾರ್ಡರ್ ರೇಡಿಯಸ್ ಎಷ್ಟಿದೆ, 35 ಮಾಡಿದ್ರೆ ನೋಡಿ ಶಾರ್ಪ್ ಆಗ್ತಿದೆ. ಓಕೆ, ಬೇಡ ನಾವು 3 ಇಟ್ಬಿಡೋಣ. ಓಕೆ, ಈ ರೀತಿ ಆಗಿದೆ. ಇಲ್ಲಿ ನಾವು ಸೆಲೆಕ್ಟ್ ಮಾಡಿ, ಈಗ ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ಸೆಲೆಕ್ಟ್ ಮಾಡಿದ ಮೇಲೆ ಇಲ್ಲಿ ಬಾರ್ಡರ್ ಅಂತ ಆಪ್ಷನ್ ಸಿಗುತ್ತೆ ನೋಡಿ. ಇಲ್ಲಿ
ಓಕೆ, ಇದು ಈ ರೀತಿ ಬರ್ತಾ ಇದೆ. ಓಕೆ, ಶ್ಯಾಡೋ ಕೊಟ್ಟರೆ ಏನಾಗುತ್ತೆ ನೋಡೋಣ. ನೋಡಿ, ಆ ರೀತಿ ಬರ್ತಾ ಇದೆ. ಬಟ್ ನಮಗೆ ಇದು ಬೇಕಾಗಿಲ್ಲ ಈಗ, ಜಸ್ಟ್ ನಾವು ತೋರಿಸ್ತಿರೋದು ಅಷ್ಟೇ. ನೋಡಿ, ಈ ರೀತಿ ಬರ್ತಾ ಇದೆ. ಬಟ್ ನಾನು ಅದನ್ನು ಕ್ಯಾನ್ಸಲ್ ಮಾಡ್ತಿದ್ದೀನಿ, ಬೇಡ ಈಗ. ಓಕೆ, ನಾರ್ಮಲ್ ಆಗಿ ಮಾಡ್ತಾ ಹೋಗೋಣ. ಓಕೆ, ಈ ರೀತಿ ಆದಮೇಲೆ ಇಲ್ಲಿಗೆ ಬರಬೇಕು. ಇಲ್ಲಿ ಬಂದ ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ನಂಬರ್ ಇದೆ, ಇದೆಲ್ಲ ಡೀಟೇಲ್ಸ್ ಇದೆ. ಇದನ್ನು ಹೇಗೆ ಮಾಡ್ತಾ ಹೋಗೋದಂತ ನೋಡ್ತಾ ಹೋಗೋಣ. ಇಲ್ಲಿ ತಗೊಂಡು ಈ ಆಪ್ಷನ್ ಸೆಲೆಕ್ಟ್ ಮಾಡಿ, ಇಲ್ಲಿ ಐಕಾನ್ ಅಂತ ಆಪ್ಷನ್ ಸಿಗುತ್ತೆ. ಇಲ್ಲಿ ಐಕಾನ್ ಲಿಸ್ಟ್ ಅಂತ ಸಿಗುತ್ತೆ ನೋಡಿ, ಇದನ್ನು ಸೆಲೆಕ್ಟ್ ಮಾಡಿ. ನಾನು ಇದನ್ನು ಎರಡನ್ನು ನಾನು ಇದು ತೆಗಿತಿದ್ದೀನಿ. ಓಕೆ, ಇಲ್ಲಿ ನಾನು ಇದನ್ನು ಸೆಲೆಕ್ಟ್ ಮಾಡಿ ನಂಬರ್ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ತಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿ ನಾನು ಪೇಸ್ಟ್ ಮಾಡ್ತಿದ್ದೀನಿ. ಓಕೆ, ಐಕಾನ್ ಲೈಬ್ರರಿಯಲ್ಲಿ ಹೋಗಿ ಫೋನ್ ಅಂತ ಸರ್ಚ್ ಮಾಡೋಣ, ಯಾವ್ದು ಸಿಗುತ್ತೆ ಅಂತ. ಇದನ್ನು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಓಕೆ, ಇದನ್ನು ಸೆಲೆಕ್ಟ್ ಮಾಡಿ. ಇಲ್ಲಿ ನೀವು ನೋಡ್ತಿರ್ಬೋದು, ಸ್ವಲ್ಪ ಇದು ದೊಡ್ಡದಿದೆ, ಇದು ತುಂಬ ಚಿಕ್ಕದಾಗಿದೆ. ಅದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಸ್ಟೈಲಿಗೆ ಬರಬೇಕು. ಸ್ಟೈಲಿಗೆ ಬಂದು ಐಕಾನ್ ಸೈಜ್ ಏನಿದೆ ನೋಡಿ, ಸ್ವಲ್ಪ ಜಾಸ್ತಿ ಮಾಡೋಣ. 25 ಇಟ್ಬಿಡೋಣ. ಓಕೆ, ಇದನ್ನು ನೋಡ್ತಿರ್ಬೋದು, ಸೆಂಟ್ರಲ್ ಇದೆ. ಇದು ಈ ರೀತಿ ಬರ್ತಾ ಇದೆ. ಬಟ್ ನಮಗೆ ಇಲ್ಲಿ ಯಾವುದೇ ರೀತಿ ಅವಶ್ಯಕತೆ ಇರೋದಿಲ್ಲ. ಇಲ್ಲಿ ಸೆಂಟರ್ ಮಾಡಿಬಿಡೋಣ. ಓಕೆ, ನೆಕ್ಸ್ಟ್ ಇಲ್ಲಿ ಬರೋದು ಟೆಸ್ಟಲ್ಲಿ ಟೈಪೋಗ್ರಫಿಯಲ್ಲಿ ನಾವು ಮೊದಲಿಂದ ಯೂಸ್ ಮಾಡ್ತಿರೋದು ರೋಬೋಟನ್ನೇ ತಗೊಳ್ತಿದ್ದೀನಿ. ರೋಬೋಟ ತಗೊಂಡು ಸೈಜ್ ಅದನ್ನು ಜಾಸ್ತಿ ಮಾಡೋಣ, 25 ಇಟ್ಬಿಡೋಣ. ಓಕೆ, ವೆಯ್ಟ್ ಬೇಕಾದರೆ ನೀವು ಯಾವ ರೀತಿ ಕೂಡ ಮಾಡ್ಬೋದು. ಬೋಲ್ಡ್ ಮಾಡ್ತೀರಾ, ಅಲ್ಲಿ ಬೋಲ್ಡ್ ಇದೆಲ್ಲ, ಸರಿ ಬೋಲ್ಡ್ ಇರಲಿ. ಓಕೆ, ಇಟಲಿಕ್ಕೆಲ್ಲ ಬೇಡ, ಇದು ಅಪ್ಪರ್ ಕೇಸ್ ಯಾವ ರೀತಿ ಇದೆ ಅದೇ ರೀತಿ ಇರಲಿ. ಓಕೆ, ಇದಾದಮೇಲೆ ಇಲ್ಲಿ ಒಂದು ಟೆಸ್ಟ್ ತಗೊಳ್ಳೋಣ. ಓಕೆ, ಟೆಸ್ಟ್ ತಗೊಂಡು ಇಲ್ಲಿ ಇದನ್ನು ಕಾಪಿ ಮಾಡಿ ಈ ರೀತಿ ಮಾಡೋಣ. ಈ ರೀತಿ ಬಂದು ಸೆಂಟರಿಗೆ ಬೇಡ, ಇದು ಈಗೇನು ಇರಲಿ. ಈಗ ಟೆಸ್ಟ್ ಕಲರ್ ಯಾವ ರೀತಿ ಇದೆ, ಬ್ಲ್ಯಾಕ್ ಇದೆ, ಬಟ್ ತುಂಬ ಡಿಮ್ ಇದೆ. ಸೊ ಟೈಪೋಗ್ರಫಿಯಲ್ಲಿ ರೋಬೋಟ ಸೆಲೆಕ್ಟ್ ಮಾಡಿ ಆಗಿದೆ ರೋಬೋಟ್. ಓಕೆ, ಸೈಜ್ ಅನ್ನೋದನ್ನು ತುಂಬ ಚಿಕ್ಕ ಮಾಡಿಬಿಡೋಣ. ಓಕೆ, ಒಂದು 12ಕ್ಕೆ ಇಟ್ಬಿಡೋಣ. ಓಕೆ, 12ಕ್ಕೆ ಇಟ್ಟು ತುಂಬ ಲೈಟ್ ಇದೆ, ಸೊ ನಾವು ಲೈಟ್ ಮಾಡಿಬಿಡೋಣ. ಅದಕ್ಕಿಂತ ಲೈಟ್ ಬೇಕಿದ್ರೆ ಎಕ್ಸ್ಟ್ರಾ ಲೈಟ್ ನೋಡಿ, ಈ ರೀತಿ. ಬಟ್ ಅಷ್ಟು ಬೇಡ, 300ಗೆ ಇಟ್ಬಿಡೋಣ. ಓಕೆ, ಈ ರೀತಿ ಮಾಡಿದ್ಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು, ಇದರ ಕೆಳಗಡೆ ಇದೆ, ಬಟ್ ಇಲ್ಲಿ ಇದೆ. ಸೊ ಇದನ್ನು ಹೇಗೆ ಮಾಡೋದಂದರೆ, ಇಲ್ಲಿ ಸೆಲೆಕ್ಟ್ ಮಾಡಿ ಇದನ್ನೆಲ್ಲ ಸೆಲೆಕ್ಟ್ ಮಾಡಬೇಕು. ಓಕೆ, ಇಲ್ಲಿ ಅಡ್ವಾನ್ಸಿಗೆ ಬಂದು ಪ್ಯಾಡಿಂಗ್ ಏನಿದೆ ನೋಡಿ, ಇದನ್ನಿಲ್ಲಿ ಪ್ರೆಸ್ ಮಾಡಿ, ಇಲ್ಲ ಇನ್ನೊಂದು ಪ್ರೆಸ್ 0 ಮಾಡಿ, ಅನ್ಚೆಕ್ ಮಾಡಿ, ಲೆಫ್ಟಿಗೆ ನೋಡಿ, ಲೆಫ್ಟಿಗೆ ನಾನು ತರ್ತಾ ಇದ್ದೀನಿ ನೋಡಿ, ಲೆಫ್ಟಿಗೆ ಬಂತ ಕರೆಕ್ಟ್ ಅಲೈನ್ಮೆಂಟಿಗೆ ಬರ್ತಾ ಇದೆ. ಓಕೆ, ಇಷ್ಟೇ ಇರುತ್ತೆ. ನೆಕ್ಸ್ಟ್ ಇದನ್ನು ಮಾಡ್ತಾ ಹೋಗೋಣ. ಏನು ಮಾಡಬೇಕಂದ್ರೆ, ಇದನ್ನು ಇಲ್ಲಿ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡಿ ಅದನ್ನು ಇಲ್ಲಿ ಕೆಳಗಡೆ ಅಂದರೆ ಆಯ್ತು. ಓಕೆ, ಈ ರೀತಿ ಬಂತು. ಈಗ ಇದನ್ನು ಸೆಲೆಕ್ಟ್ ಮಾಡಿ ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಪೇಸ್ಟ್ ಮಾಡ್ತಿದೆ. ಓಕೆ, ಐಕಾನ್ ಇಲ್ಲಿ ನಾವು ನೋಡೋಣ, ಡಾಲರ್ಸ್ ಏನಾದರೂ ಸಿಂಬಲ್ ಸಿಗುತ್ತೆ ಅಂತ. ಡಾಲರ್ಸ್ ಸಿಗ್ತಾ ಇಲ್ಲ, ಇದನ್ನೊಂದು ತಗೊಳ್ಬಿಡೋಣ. ಓಕೆ, ಎಕ್ಸಾಂಪಲಲ್ಲಿ. ಸೊ ಈ ರೀತಿ ಆಯಿತು. ನೆಕ್ಸ್ಟ್ ಏನಂದರೆ, ಇಲ್ಲಿ ನೀವು ನೋಡ್ತಿರ್ಬೋದು, ದೊಡ್ಡದಿದೆ ಇದು ಸೈಜ್. ಓಕೆ, ಇದನ್ನು ಹೇಗೆ ನಾವು ಚೇಂಜ್ ಮಾಡೋದಂದರೆ, ಐಕಾನ್ ಕೂಡ ಚಿಕ್ಕದಾಗಿದೆ ಅಲ್ಲ, ಐಕಾನಿಗೆ ಬಂದು ಐಕಾನ್ ಒಂದು 15ಗೆ ಇಟ್ಬಿಡೋಣ. ಸರಿ, 15ಗೆ ಇಟ್ಬಿಡೋಣ. ಓಕೆ, ಐಕಾನ್ 15ಗೆ ಇಟ್ಟು ಟೆಸ್ಟ್ ಏನಿದೆ ನೋಡಿ,
ಟೆಸ್ಟ್ ಕೂಡ ಅಷ್ಟೇ, ಟೈಪೋಗ್ರಫಿಗೆ ಹೋಗಿ 15ಗೆ ಇಟ್ಬಿಡೋಣ. ಓಕೆ, ಬಟ್ ಐಕಾನ್ ಇದ್ದು ಅಲೈನ್ಮೆಂಟ್ ನಾವು ಸರಿ ಮಾಡೋಣ. ನೋಡಿ ಈ ರೀತಿ ಬಂತು. ಇಲ್ಲಿ ಕೂಡ ಅಷ್ಟೇ, ಬಟ್ ಇದು ಡಿಮ್ ಇದೆ. ಡಿಮ್ ಇರೋದರಿಂದ ಏನು ಮಾಡಬೇಕಂದ್ರೆ ಟೆಸ್ಟಿಗೆ ಹೋಗಿ ಟೈಪೋಗ್ರಫಿಯಲ್ಲಿ ವೆಯ್ಟ್ ಏನಿದೆ ನೋಡಿ ಲೈಟ್ ಮಾಡಿಬಿಡೋಣ. ಓಕೆ, ಇದು ಕೂಡ ಲೈಟ್ ಇದೆ ಅಲ್ಲ, ಇಲ್ಲಿ ಆಪ್ಷನ್ ಸಿಗುತ್ತೆ ನೋಡೋಣ. ಇಲ್ಲಿ ಆಪ್ಷನ್ ಸಿಗೋ ಡೌಟ್ ಇದೆ ಅಲ್ಲಿ. ಓಕೆ, ಸೊ ಇದು ಆದಮೇಲೆ ಗ್ಯಾಪ್ ಕೊಡೋದಿದ್ರೆ ಕೊಡ್ಬೋದು. ನೋಡಿ ಈ ರೀತಿ ಕೊಟ್ಟಿದ್ದಾರಲ್ಲ, ಸೊ ಅಲೈನ್ಮೆಂಟ್ ಇಲ್ಲಿಗೆ ಕರೆಕ್ಟ್ ಆಗಿದೆ. ಓಕೆ, ಇದು ಇನ್ನೊಂದು ಆಪ್ಷನ್ ಇದೆ, ಅದನ್ನು ಹೇಗೆ ಮಾಡೋದಂದರೆ ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡಿದರೆ ಆಯ್ತು. ಡೂಪ್ಲಿಕೇಟ್ ಮಾಡಿ ಇಲ್ಲಿಗೆ ಬಂದು ಇದನ್ನು ಕಾಪಿ ಮಾಡಿ ಇಲ್ಲಿಗೆ ಬಂದು ಇದನ್ನು ಸೆಲೆಕ್ಟ್ ಮಾಡಿ, ಆಮೇಲೆ ಐಕಾನ್ ಯಾವುದಿದೆ ಇಮೇಲ್ ಬೇಡ ಅಲ್ಲ, ಮೇಲ್ ಅಂತ ಹಾಕೊಂಡೊಮ್ಮೆ ಇದನ್ನು ನಾನು ಸೆಲೆಕ್ಟ್ ಮಾಡ್ತಿದ್ದೀನಿ. ಇದನ್ನು ಸೆಲೆಕ್ಟ್ ಮಾಡಿ ಈ ರೀತಿ ಹಾಕ್ಕೊಂಡಿದ್ದೀನಿ. ಓಕೆ, ಸೊ ಇದು ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಇದು ಲೊಕೇಶನ್ ಇದು ಒಂದಿದೆ. ಸೊ ನಮಗೀಗ ನೆಕ್ಸ್ಟ್ ಬೇಕಾಗಿರೋದು ಈ ಪೋರ್ಷನ್. ಓಕೆ, ಇದನ್ನು ಹೇಗೆ ಮಾಡೋದು ಅಂತ ನೋಡ್ತಾ ಹೋಗೋಣ. ಇಲ್ಲಿ ಡೂಪ್ಲಿಕೇಟ್ ಮಾಡಿಬಿಡೋಣ. ಡೂಪ್ಲಿಕೇಟ್ ಮಾಡಿ ಏನಿದೆ ಇದನ್ನೆಲ್ಲ ಕಾಪಿ ಮಾಡ್ತಾಯಿದ್ದೀನಿ. ಕಾಪಿ ಮಾಡಿ ಇಲ್ಲಿಗೆ ಬಂದು ಸೆಲೆಕ್ಟ್ ಮಾಡಿ ಟೆಸ್ಟಲ್ಲಿ ನಾನು ಹಾಕ್ತಾಯಿದ್ದೀನಿ. ಓಕೆ, ಹಾಕಿ ಲೊಕೇಶನ್ ಸಿಗುತ್ತಾ ನೋಡೋಣ. ಲೊಕೇಶನ್ ಸಿಗ್ತಾಯಿಲ್ಲ, ಇದನ್ನು ನಾನು ಹಾಕ್ತಾಯಿದ್ದೀನಿ. ಈ ಲೊಕೇಶನ್ ಹಾಕಿ ಇಲ್ಲಿ ಸ್ವಲ್ಪ ಗ್ಯಾಪ್ ಇದೆ, ಬೇಕಿದ್ರೆ ಗ್ಯಾಪ್ ನೀವು ಕೊಟ್ಕೋಬೋದು. ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಇದನ್ನು ಅನ್ಚೆಕ್ ಮಾಡಿ ಟಾಪಿಂದ ಸ್ವಲ್ಪ ಕೆಳಗೆ ತರೋಣ. ಓಕೆ, ಬೇಕಿದ್ರೆ ಸೊ ಈ ರೀತಿ ಆಗಿದೆ. ಇಲ್ಲಿ ಬೇಕಾಗಿರೋದು ಇದು ಟೆಸ್ಟ್. ಓಕೆ, 2 ಟೆಸ್ಟ್ ಬೇಕಾಗಿರುತ್ತೆ. ಸೊ ಏನಂದರೆ ಇದನ್ನು ಸೆಲೆಕ್ಟ್ ಮಾಡಿ ಡೂಪ್ಲಿಕೇಟ್ ಮಾಡಿಬಿಡೋಣ. ಡೂಪ್ಲಿಕೇಟ್ ಮಾಡಿ ಇದನ್ನು ಇಲ್ಲಿ ಕೆಳಗೆ ತಂದು ಬಿಡೋಣ. ಇಲ್ಲಿ ಕೆಳಗೆ ತಂದು ಇದನ್ನು ಕಾಪಿ ಮಾಡಿ ಇದನ್ನು ನಾನು ಇಲ್ಲಿ ಚೇಂಜಸ್ ಮಾಡ್ತಾ ಇದ್ದೀನಿ. ಓಕೆ, ಇಲ್ಲಿ ಚೇಂಜಸ್ ಮಾಡಿ ಇನ್ನೊಂದು ನಮಗೆ ಬೇಕಾಗಿರೋದ್ರಿಂದ ಇನ್ನೊಂದು ಸಲ ನಾನು ಡೂಪ್ಲಿಕೇಟ್ ಮಾಡ್ತಾ ಇದ್ದೀನಿ. ಇಲ್ಲಿ ಬಂದು ಇದನ್ನು ಕೂಡ ಅಷ್ಟೇ ಕಾಪಿ ಮಾಡಿ ಇಲ್ಲಿ ನಾನು ಚೇಂಜಸ್ ಮಾಡ್ತಿದ್ದೀನಿ. ಓಕೆ, ಯಾವ ರೀತಿ ಬರ್ತಾ ಇದೆ ಅಂತ ನೋಡ್ತಾ ಹೋಗೋಣ. ನೋಡಿ ಈ ರೀತಿ ಬರ್ತಾ ಇದೆ. ಓಕೆ, ನೋಡಿ ಈ ರೀತಿ ಆಗ್ತಾ ಇದೆ. ಇಲ್ಲಿ ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದಿದೆ ಟೆಸ್ಟ್ ಇದೆಲ್ಲ, ಬಟ್ ನಾನು ಅಷ್ಟಕ್ಕೆ ಇಟ್ಟಿದ್ದೀನಿ ಈಗ ಸದ್ಯಕ್ಕೆ. ಇಲ್ಲಿ ಬೇಕಿದ್ರೆ ಇದನ್ನು ಸ್ವಲ್ಪ ಅಲೈನ್ಮೆಂಟ್ ಒಂದು ಸರಿ ಮಾಡೋಣ. ಇಲ್ಲಿ ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಟಾಪಿಂದ ಸ್ವಲ್ಪ ಕೊಡ್ತಾ ಹೋಗೋಣ. ಓಕೆ, ಅದರ ಈಕ್ವಲ್ ಆಗಬೇಕಂತ. ಓಕೆ, ಈಕ್ವಲ್ ಆಗಿದೆ ಈಗ. ಸರಿ, ಈಕ್ವಲ್ ಆಗಿದೆ. ಇಲ್ಲಿ ಕೂಡ ಎಷ್ಟು ಈಕ್ವಲ್ ಆಗಿದೆ. ಓಕೆ, ಇಲ್ಲಿ ಬೇಕಿದ್ರೆ ಜಾಸ್ತಿ ಮಾಡ್ಕೋಬೋದು, ಬಟ್ ನೀವು ಇಲ್ಲಿ ನೋಡ್ತಿರ್ಬೋದು ಜಸ್ಟ್ ನಾವು ಏನೂ ಮಾಡಿಲ್ಲ, ಬಟ್ ಇದನ್ನು ಇಟ್ಕೊಂಡೆ ಇಷ್ಟೆಲ್ಲ ಮಾಡ್ಬೋದು. ಓಕೆ, ಬೇಕಿದ್ರೆ ಅಲೈನ್ಮೆಂಟ್ ನಾವು ಬೇಕಾದರೆ ಸರಿ ಮಾಡ್ಬೋದು ಈಗ ಕೂಡ. ಓಕೆ, ಅಲೈನ್ಮೆಂಟ್ ಹೇಗೆ ಸರಿ ಮಾಡೋದಂದರೆ ಇದನ್ನು ಸೆಲೆಕ್ಟ್ ಮಾಡಿ ಇಲ್ಲಿಗೆ ತರೋಣ. ಎಷ್ಟಕ್ಕೆ 33ಕ್ಕೆ ಇಟ್ಬಿಡೋಣ. 33ಗೆ ಇಟ್ಬಿಡೋಣ. ಓಕೆ, 33ಗೆ ಇಟ್ಟು ಇಲ್ಲಿ ಕೂಡ ಅಷ್ಟೇ ಅಡ್ವಾನ್ಸಿಗೆ ಬಂದು 33ಗೆ ಇಟ್ಬಿಡೋಣ. ಓಕೆ, ಅಲೈನ್ಮೆಂಟ್ ಕರೆಕ್ಟ್ ಆಗಿದೆ ಅಲ್ಲ ಈಗ. ಇಲ್ಲಿ ಅಲೈನ್ಮೆಂಟ್ ಸ್ವಲ್ಪ ಆಚೆ ಈಚೆ ಇದೆ. ಸೊ ಈ ಲೆವೆಲ್ಗೆ ಬರುವಾಗೆ ಮಾಡಬೇಕು. ಇದನ್ನು ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು ಸ್ವಲ್ಪ ರೈಟಿಗೆ ಕೊಡ್ತೇನೆ. ಎಷ್ಟು ಕೊಟ್ಟಿದ್ದೀವಿ? 8 ಬೇಡ, ಒಂದು 10ಕ್ಕೆ ಇಟ್ಬಿಡೋಣ. ಓಕೆ, 10 ಅಂದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. 8ಕ್ಕೆ ಇಟ್ಬಿಡೋಣ. ಓಕೆ, 8ಕ್ಕೆ ಇಟ್ಟಿದ್ದೀನಿ. ಇಲ್ಲಿ ಕೂಡ ಅಷ್ಟೇ, ಇದನ್ನು ಸೆಲೆಕ್ಟ್ ಮಾಡಿ ಅಡ್ವಾನ್ಸಿಗೆ ಬಂದು 8ಕ್ಕೆ ಇಟ್ಬಿಡೋಣ. ಓಕೆ, ನೋಡಿ ಈ ರೀತಿ ಬರ್ತಾ ಇದೆ. ಇಷ್ಟೇ ಇರೋದು, ಸಿಂಪಲ್ ಇರೋದು. ಕಾಂಟ್ಯಾಕ್ಟೆಡ್ ಫಾರ್ಮ್ ಅಂದರೆ ಇಷ್ಟೇ ಇರೋದು. ಓಕೆ, ಬ್ಯಾಕ್ಗ್ರೌಂಡ್ ಬೇಕಿದ್ರೆ ನೀವು ಚೇಂಜಸ್ ಮಾಡ್ಕೋಬೋದು. ನಾವು ಚೇಂಜಸ್ ಮಾಡಿ ನೋಡೋಣ. ಯಾವುದಾದ್ರು ಬ್ಯಾಕ್ಗ್ರೌಂಡ್ ಸ್ಟೈಲಿಗೆ ಬಂದು
ಬ್ಯಾಕ್ಗ್ರೌಂಡಿಗೆ ಬಂದು ಕಲರ್ ಯಾವುದಾಗ್ಬೋದು ಈಗ ನೋಡಿ, ಬ್ಲ್ಯಾಕ್ ಆಗ್ಬೋದಾ, ಇದಾಗ್ಬೋದಾ, ಯಾವ ರೀತಿ ಕಾಣ್ತಾ ಇದೆ, ಈ ರೀತಿ ಕಾಣ್ತಾ ಇದೆ, ಬೇಡ ಬೇರೆ ಮಾಡೋಣ, ಗ್ರೀನ್ ಆಗ್ಬೋದಾ, ಅದೇ ಚೇಂಜಸ್ ಆಗ್ತಾ ಇದೆ, ಯಾವ ಕಲರ್ ಬೇಕೋ ಆ ಕಲರ್ ಹಾಕೋಬೋದು. ಓಕೆ, ರೆಡ್ ಬೇಡ, ಓಕೆ ಈ ಕಲರ್ ಸ್ವಲ್ಪ ಓಕೆ ಅಲ್ಲ, ಕರೆಕ್ಟಾಗಿ ಕಾಣಿಸ್ತಾ ಇದೆ ನೋಡಿ. ಇಷ್ಟೇ ಇರೋದು ಕಾಂಟ್ಯಾಕ್ಟ್ ಪೇಜ್. ಓಕೆ, ಇಲ್ಲಿ ಕೂಡ ಇರೋದು ಇಷ್ಟೇ. ಈಗ ಬೇರೆ ಯಾವುದಾದ್ರೂ ಆಪ್ಷನ್ ನಮಗೆ ಎಡಿಟ್ ಮಾಡ್ಲಿಕ್ಕೆ ಆಗುತ್ತಾ ಅಂತ ನೋಡ್ತಾ ಹೋಗೋಣ ಒಮ್ಮೆ. ಓಕೆ, ಸ್ಟೈಲಿಗೆ ಒಂದು ಬಾರ್ಡರ್ ಬೇಡ, ಇದು ಬಾರ್ಡರ್ ಇಲ್ಲಿ ಟೆಸ್ಟ್ ಇದ್ದು ಕಲರ್ ಅದೇ ಇದೆ. ಲೇಬಲ್ ಸ್ಟೈಲ್ ಏನಾದರೂ ಮಾಡ್ಲಿಕ್ಕೆ ಆಗುತ್ತಾ? ಬೇರೆ ಆಪ್ಷನ್ ಯಾವ್ದಾದ್ರು ಲೇಬಲ್ ಬೇಡ, ಲೇಬಲ್ ಅದೇ ಇರಲಿ. ಇಲ್ಲಿದೆ ನೋಡೋಣ ಒಮ್ಮೆ ಏನಾದರೂ ಚೇಂಜಸ್ ಮಾಡಲಿಕ್ಕೆ ಆಗುತ್ತಾ ಅಂತ. ಈ ರೀತಿ ಮಾಡ್ಕೋಬಹುದು, ಅದು ಬೇಡ, ವೈಟಲ್ಲೇ ಇರಲಿ. ಓಕೆ, ಸೊ ಈ ರೀತಿ ವರ್ಕ್ ಆಗುತ್ತೆ. ಓಕೆ, ಬ್ಯಾಕ್ಗ್ರೌಂಡ್ ಕಲರ್ ಇದು ಬೇಡ, ಬೇರೆನೇ ಚೇಂಜ್ ಮಾಡಬೇಡ ಒಮ್ಮೆ, ವೈಟಿಗೆ ತಂದು ತರದಲ್ಲ. ಓಕೆ, ಈ ಸೈಡ್ ಇದೇ ಕರೆಕ್ಟ್ ಇದೆ. ಓಕೆ, ಇಲ್ಲಿಗೆ ಬಂದು ಅಪ್ಡೇಟ್ ಒಮ್ಮೆ ಮಾಡೋಣ. ನಮ್ಮ ಕಾಂಟ್ಯಾಕ್ಟ್ ಫಾರ್ಮ್ ಹೇಗೆ ಶೋ ಆಗ್ತದೆ ಅಂತ ನೋಡ್ತಾ ಹೋಗಿ ನೋಡಿ. ಈ ರೀತಿ ಬರ್ತಾ ಇದೆ, ಇದು ಮ್ಯಾಪ್ ಬರುತ್ತೆ, ಇದು ಲೀಡ್ ಫಾರ್ಮ್. ಓಕೆ, ಕಾಂಟ್ಯಾಕ್ಟ್ ಪೇಜ್, ಇಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ, ಇಷ್ಟೇ ಇರುತ್ತೆ. ಓಕೆ, ಕಾಂಟ್ಯಾಕ್ಟ್ ಫಾರ್ಮ್ ಕ್ರಿಯೇಟ್ ಮಾಡೋದಂದ್ರೆ ಇದು. ಓಕೆ, ನೆಕ್ಸ್ಟ್ ಈಗ ಹೆಡರ್ ಫೂಟರ್ ಹೇಗಿದೆ ಅಂತ ನೋಡ್ತಾ ಹೋಗೋಣ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ನಾವು ಮಾಡ್ತಾ ಹೋಗೋಣ ಹೇಗೆ ಮಾಡೋದಂತ. ಸೊ ಇದೇ ರೀತಿಯ ಡಿಜಿಟಲ್ ಮಾರ್ಕೆಟಿಂಗ್ ರಿಲೇಟೆಡ್ ಟಾಪಿಕ್ ಏನಾದರೂ ಕನ್ನಡದಲ್ಲಿ ಕಲಿಯೋ ಆಸಕ್ತಿ ಇದ್ದರೆ ಅವಿನಾಶ್ ಪೂಜಾರಿ ಈ ಯೂಟ್ಯೂಬ್ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.